ಈ ಕತೆ ನಿಜವಾದ ಕತೆ, ನಿಜ ಜೀವನದಲ್ಲಿ ನಡೆದಿರೋ ಕತೆ. ಈ ಕತೆ ಸುಮಾರು ಜನ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿರುತ್ತೆ. ಕೋರ್ಟು, ಕಚೇರಿ, ವಿಚ್ಛೇದನೆ ಜಾಸ್ತಿ ಆಗಿದೆ ಇವಾಗ. ಯಾಕೆ ಗೊತ್ತಾ? ವರದಕ್ಷಿಣೆಯಿಂದ ಈ ರೀತಿ ಆಗಿರುವುದು ದುಡ್ಡಿನ ಆಸೆ ಇದ್ರೆ ಜೀವನ ಸಾಗಿಸುವುದು ತುಂಬ ಕಷ್ಟ. ಈ ಕತೆ ನನ್ನದು, ಹೇಳ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಇದು ನನ್ನ ಕತೆ. ನಮ್ಮ ತಂದೆ ತಾಯಿಗೆ 3 ಜನ ಹೆಣ್ಣು ಮಕ್ಕಳು. ನಾನು, ನನ್ನ ಅಕ್ಕ ಮತ್ತು ನಮ್ಮ ಅಣ್ಣ. ಅವರಿಬ್ಬರ ಜೀವನ ತುಂಬ ಚೆನ್ನಾಗಿ ಇದೆ. ಇನ್ನು ನನ್ನ ಪರಿಚಯ. ನನ್ನ ಹೆಸರು ಕುಸುಮ. ಹೆಸರು ಮಾತ್ರ ಚೆನ್ನಾಗಿದೆ, ಆದರೆ ಜೀವನ ಮಾತ್ರ ತುಂಬ ಕಷ್ಟಕರವಾಯಿತು. ತಾಯಿ ಹೌಸ್ ವೈಫ್, ತಂದೆ ಕೆಲಸದಲ್ಲಿದ್ದು ರಿಟೈರ್ಡ್ ಆದರು. 3 ಜನನೂ ತುಂಬ ಚೆನ್ನಾಗಿ ಓದಿಕೊಂಡು ಅಕ್ಕ ಅಣ್ಣ ಒಳ್ಳೆ ಕೆಲಸದಲ್ಲಿ ಇದ್ದಾರೆ. ನಾನು ಚೆನ್ನಾಗೇ ಓದಿದೆ. ಕೆಲಸದಲ್ಲಿ ಮ್ಯಾನೇಜರ್ ನನ್ನ ಮೇಲ್ ಕಣ್ಣು ಹಾಕಿದ್ರು. ಅವನು ಕೊಡುತ್ತಿದ್ದ ಹಿಂಸೆ ಅಷ್ಟಿಷ್ಟಲ್ಲ. ಕೆಲಸದಲ್ಲಿ ಒತ್ತಡ ಜಾಸ್ತಿಯಾಗಿ ನಾನು ಕೆಲಸವನ್ನು ಬಿಡಬೇಕಾದ ಪರಿಸ್ಥಿತಿ ಬಂತು. ಬಾಲ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಜೀವನ. ಬೆಳೀತಾ ಬೆಳೀತಾ ಜೀವನ ಏನು ಅಂತ ತೋರಿಸ್ಬಿಡುತ್ತೆ. ಕೆಲಸ ಬಿಟ್ಟು 2 ತಿಂಗಳು ಮನೆಯಲ್ಲೇ ಇದ್ದೆ. ಅಕ್ಕನ ಅಡಿಗೆಗಿಂತ ನನ್ನ ಅಡಿಗೆ ತುಂಬ ಇಷ್ಟಪಡ್ತಿದ್ರು. ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೆ. ನಮ್ಮ ಸಂಸಾರ, ಅಕ್ಕ ಅಣ್ಣ ನನಗೂ ಕೂಡ ಮದುವೆ ಆಯಿತು. ಇನ್ನು ನನ್ನ ಜೀವನದ ಬಗ್ಗೆ ಹೇಳ್ಬೇಕು ಅಂದರೆ ಕಷ್ಟದ ಜೀವನ. ಎಲ್ಲರೂ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊತಾರೆ, ಆದರೆ ನನ್ನ ಜೀವನ ತುಂಬ ಕಷ್ಟದ ಜೀವನ. ಹೇಳ್ತೀನಿ ಬನ್ನಿ. ನನ್ನ ಜೀವನ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡೆ. ಕೊನೆ ಮಗಳು ಪ್ರೀತಿ ಜಾಸ್ತಿ ಅಂತಾರೆ. ಅಕ್ಕ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಸೇರಿ ನನ್ನ ಮದುವೆ ಮಾಡಿದ್ರು. ವರದಕ್ಷಿಣೆ ಇದೇ ನನ್ನ ಪಾಲಿಗೆ ಮುಳ್ಳಾಗಿತ್ತು. ನಾನು ಓದುವಾಗ ಕಷ್ಟಪಡಲಿಲ್ಲ, ತಂದೆ ತಾಯಿ ಮನೆಯಲ್ಲಿ ಕಷ್ಟಪಡಲಿಲ್ಲ. ಮದುವೆ ಆದಮೇಲೆ ಇಷ್ಟು ಕಷ್ಟಪಡ್ತೀನಿ ಅಂತ ಗೊತ್ತಿರಲಿಲ್ಲ. ಒಂದು ಊಟಕ್ಕೂ ಕಷ್ಟ ಅಂತ ಆವಾಗಲೇ ಗೊತ್ತಾಗಿತ್ತು. ನನ್ನ ಕತೆನ ನಿಮ್ಮೊಂದಿಗೆ ಈಗ ಶುರು ಮಾಡ್ತೀನಿ. ಅವ್ರು ಕೇಳ್ದಂಗೆ ವರದಕ್ಷಿಣೆ. ಅವ್ರ ಮನೆಯಲ್ಲಿ ಪಾತ್ರೆ ಪಡ್ಗ ಇರಲಿಲ್ವಂತೆ, ಅದಕ್ಕೆ ನನ್ನ ಹತ್ರ ತಗೊಂಡು ಕೊಟ್ರು. ಮತ್ತು ಫ್ಯಾನು, ಫ್ರಿಜ್ಜು, ಪ್ರತಿಯೊಂದು ಪದಾರ್ಥನೂ ಅವ್ರ ಮನೇಲಿ ಇರಲಿಲ್ಲ. ನನ್ನ ಹತ್ರನೇ ತಗೋಬಾ ಅಂತ ತರಿಸ್ಕೊಂಡ್ರು. ಮದುವೆಯಾಗಿ ಹೊಸದರಲ್ಲಿ ಎಷ್ಟೋ ಕನಸುಗಳು ಕಂಡಿರ್ತೀವಿ. ಗಂಡ ಚೆನ್ನಾಗಿ ನೋಡ್ಕೊಳ್ತಾರೆ, ಪ್ರೀತಿಸ್ತಾರೆ. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅದು ನನ್ನ ಮದುವೆ ಅಂತ. ಮದುವೆಯಾಗಿ 3 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಂಗೊತ್ತಿರಲಿಲ್ಲ. ನನ್ನ ಕನಸೆಲ್ಲ ನುಚ್ಚು ನೂರಾಯಿತು ಅಂತ ಆವತ್ತೇ ಗೊತ್ತಾಯಿತು. ಮದುವೆಯಾಗಿ 3 ದಿನದಲ್ಲಿ ಗೊತ್ತಾಯಿತು. ಮದುವೆಯಾಗಿ 3 ದಿನ ಬೀಗರ ಊಟ ಮುಗೀತಿದ್ದಂಗೆ ಶುರು ಮಾಡಿದ್ರು. ಗಂಡ, ಅತ್ತೆ, ಮೈದುನ, ವಾರ್ಗಿತಿಗೂ ಮೈದುನ್ಗೂ ಮದುವೆನೇ ಆಗಿರಲಿಲ್ಲ. ಸುಮಾರು ವರ್ಷದಿಂದ ಮನೆಯಲ್ಲೇ ಇಟ್ಕೊಂಡಿದ್ರು. ವರದಕ್ಷಿಣೆಯಲ್ಲಿ ನಿಮ್ಮ ತಂದೆ ನನಗೆ ಇನ್ನೂ ಜಾಸ್ತಿ ಕೊಡಬೇಕಿತ್ತು, ಕಡಿಮೆ ಕೊಟ್ಟರು ಅಂತ ನಾನು ಸ್ನಾನ ಮಾಡುತ್ತಿದ್ದವಳನ್ನ ಅಲ್ಲಿಯೇ ಜಗಳ ಮಾಡಿದ್ರು. ನಾನು ನನ್ನನ್ನು ಯಾಕೆ ಕೇಳುತ್ತೀರಾ, ನನ್ನ ಅಪ್ಪನನ್ನು ಕೇಳಿ ಎಂದು ನಾನು ಹೇಳಿದೆ. ಬೇಕಂತ ಜಗಳ ತೆಗೆದು ನನಗೆ ಗೌರ್ಮೆಂಟ್ ಕೆಲಸ ಇದೆ, ನೀನು ಕೊಡೋ ವರದಕ್ಷಿಣೆ ನನಗೆ ಸಾಲ್ತಿಲ್ಲ, ನನಗೆ ಬೇರೆ ಹುಡುಗಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ಲು. ನೀವು ನಮಗೆ ಮೋಸ ಮಾಡಿದ್ರಿ ಎಂದು ಅವಾಚ್ಯ ಶಬ್ದದಲ್ಲಿ ನನ್ನನ್ನು ಬೈದರು. ನನಗೆ ಚೆನ್ನಾಗಿ ಹೊಡೆದರು. ಸ್ನಾನ ಮಾಡುತ್ತಿದ್ದವಳನ್ನು ಎಳೆದು ಬ್ಲೌಸು ಲಂಗ ಹಾಕಿಕೊಂಡಿದ್ದೆ ಅಷ್ಟೇ. ನನ್ನನ್ನು ರೋಡಿನಲ್ಲಿ ಎಳೆದು ಜನ ನೋಡುತ್ತಿದ್ದರೂ ಹೊಡೆದನು. ಕೆಟ್ಟ ಮಾತುಗಳನ್ನು ಹಾಡುತ್ತಿದ್ದನು. ಅಲ್ಲಿದ್ದ ಜನಗಳು ಸುಮ್ಮನೆ ನೋಡುತ್ತಿದ್ದರು. ಒಬ್ಬರು ಕೂಡ ಯಾಕೆ ಏನು ಅಂತ ಕೇಳ್ತಿರ್ಲಿಲ್ಲ. ನನಗೆ ನೀನ್ ಬೇಡ, ನನಗೆ ಜಾಸ್ತಿ ವರದಕ್ಷಿಣೆ ಬೇಕು ಕೂಗಾಡಿ ನನ್ನನ್ನು ತಳ್ಳಿದರು. 19 ವರ್ಷ ಅಷ್ಟೇ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನನ್ನ ಹತ್ರ ಕೀಪ್ಯಾಡ್ ಮೊಬೈಲ್ ಇತ್ತು, ಅದನ್ನು ತರಬೇಡ ಅಂತ ಮೊದಲೇ ಹೇಳಿದ್ರು. ಅದರಿಂದ ನನ್ನ ಸಣ್ಣ ಮೊಬೈಲ್ ಕೂಡ ತರಕ್ಕಾಗಲಿಲ್ಲ. ಹೀಗೆ ಅವತ್ತು ಸಂಜೆ ನಮ್ಮ ತಂದೆ ತಾಯಿಯನ್ನು ಕರೆಸಿದರು. ವರದಕ್ಷಿಣೆ ಜಾಸ್ತಿ ಬೇಕು ಅಂತ ಕೇಳಿದರು. ಇಲ್ಲದೆ ಹೋದರೆ ನಿಮ್ಮ ಮಗಳನ್ನು
ಕರೆದುಕೊಂಡು ಹೋಗಿ ಎಂದು ಹೇಳಿದರು. ನಮ್ಮ ತಾಯಿ ಕೇಳಿದರು, ಇನ್ನು ಮೆಹಂದಿ ಕೂಡ ಹೋಗಿಲ್ವಲ್ಲಪ್ಪ, ಆಗ್ಲೇ ಯಾಕೆ ಈ ಶುರುವಾಯಿತು ಜಗಳ? ಅವಳು ಏನು ಮಾಡಿದಳು ಹೇಳಿ, ನಾನು ಅವಳಿಗೆ ಬುದ್ಧಿ ಹೇಳುತ್ತೇನೆ ಎಂದು ನನ್ನ ತಾಯಿ ಹೇಳಿದರು. ನನ್ನ ತಂದೆ 4 ಬಾರಿಸಿದರು. ನಾನು ಮಧ್ಯಾಹ್ನದಿಂದ ಊಟ ಕೂಡ ಮಾಡಿರಲಿಲ್ಲ. ಅವರು ನನ್ನ ಬಿಟ್ಟು ಎಲ್ಲರೂ ಊಟ ಮಾಡಿದರು. ಅವನು ಹೊಡೆದು ಸಾಕಾಗಿತ್ತು. ನಮ್ಮ ತಂದೆಯವರ ಹತ್ರನೂ ಏಟ್ ತಿಂದೆ. ತುಂಬ ಅಳುತ್ತಿದ್ದೆ. ತುಂಬ ನೋವಾಗಿತ್ತು. ಅಷ್ಟೊಂದು ಹೊಡೆತ. ಅದೇ ಸಮಯದಲ್ಲಿ ಪೀರಿಯಡ್ಸ್ ಕೂಡ ಆಗಿದ್ದೆ. 3 ದಿನ ನಮ್ಮ ಮನೆಗೆ ಕಳುಹಿಸಿ ಎಂದು ಕರೆದುಕೊಂಡು ನನ್ನನ್ನು ಬಂದರು. ನಮ್ಮ ಅಣ್ಣ, ಅತ್ತಿಗೆ, ಅಕ್ಕ, ಭಾವ ಎಲ್ಲರೂ ಕೇಳ್ತೀನಿ ಅಂತ ಹೇಳಿದ್ರು. ಇನ್ನು ಎಷ್ಟು ವರದಕ್ಷಿಣೆ ಅಂತ ಕೊಡೋದು? ಕೊಟ್ಟಿದ್ದೀವಲ್ಲ ಅಂತ ಅಕ್ಕ ಹೇಳಿದಳು. ಮರುದಿನ ಫೋನ್ ಮಾಡಿ, ನನಗೆ ಸಾಲ ಇದೆ, 50,000 ಬೇಕು ಅಂತ ನನ್ನ ಗಂಡ ಹೇಳಿದ್ರು. ಇಲ್ಲ ಅಂದರೆ ಬರಬೇಡ ಅಂತ. ನಮ್ಮ ತಂದೆಯವರು, ನಾನು ಕೊಡುತ್ತೇನೆ, ಯಾರಿಗೂ ಹೇಳಬೇಡ ಎಂದು ಕೊಟ್ಟರು. 3 ದಿನ ಬಿಟ್ಟು ಆ ಮನೆಗೆ ಮತ್ತೆ ಹೋಗಿದ್ದೆ. ನನ್ನನ್ನು ಪ್ರೀತಿಸ್ತಿರ್ಲಿಲ್ಲ. ದುಡ್ಡು ಮಾತ್ರ ಬೇಕಾಗಿತ್ತು. ನಾನು ಮಾತ್ರ ಬೇಕಾಗಿರಲಿಲ್ಲ. ಎಲ್ಲರೂ ಅಡುಗೆ ಮಾಡಿ ತಿಂದು ಮಿಕ್ಕಿದ ಊಟ ನನಗೆ ಕೊಡ್ತಿದ್ರು. ಈ ರೀತಿ ಮಾಡುವುದು ನ್ಯಾಯನಾ? 3-4 ತಿಂಗಳಾದರೂ ನನ್ನ ಜೊತೆ ಅವರು ಪ್ರೀತಿಯಿಂದ ಇರುತ್ತಿರಲಿಲ್ಲ. ಪದೇ ಪದೇ ದುಡ್ಡು ಮಾತ್ರ ಕೇಳ್ತಿದ್ರು. ಹೀಗೆ ಒಂದು ದಿನ ಅವರ ಫ್ರೆಂಡ್ ನಮ್ಮ ಮನೆಗೆ ಬಂದಿದ್ರು. ನಿನ್ನ ಹೆಂಡತಿ ತುಂಬ ಮುದ್ದಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೊಗಳಿದ್ರು. ನನ್ನ ಗಂಡನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಅವನಿಗೆ ಏನೋ ಒಂಥರ ಅನ್ನಿಸ್ತು. ಆ ರಾತ್ರಿ ನನ್ನ ಜೊತೆ ಪ್ರೀತಿಯಿಂದ ಇವರು ಬಂದರು. ಮರುದಿನ ನಮ್ಮತ್ತೆ, ಇಷ್ಟು ದಿನ ಆದರೂ ಮಕ್ಕಳಾಗಿಲ್ಲ, ಇವಳನ್ನು ಹೊರಗೆ ಕಳುಹಿಸು ಎಂದು. ನನ್ನ ಗಂಡನಿಗೆ ಗೊತ್ತಿತ್ತಲ್ಲ ನಾನು ಇಷ್ಟು ದಿನ ಇವಳ ಹತ್ರ ಚೆನ್ನಾಗಿರಲಿಲ್ಲ ಅಂತ. ಇದ್ದಕ್ಕಿದ್ದಂಗೆ ಅವರ ಬಾಯಲ್ಲಿ ಮಕ್ಕಳಾಗುತ್ತದೆ, ಸುಮ್ಮನಿರು ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಹೋದರು. 1 ತಿಂಗಳಾದ ಮೇಲೆ ನನಗೆ ವಿಪರೀತ ವಾಂತಿ, ಸುಸ್ತು ಶುರುವಾಯಿತು. ನಾನು ಪ್ರೆಗ್ನೆಂಟು ಅಂತ ನನ್ನ ಗಂಡಂಗೆ ಹೇಳಿದ್ರೆ ಅವ್ರಿಗೆ ಖುಷಿನೇ ಇಲ್ಲ. ಪ್ರಪಂಚಕ್ಕೆ ಯಾರೂ ಆಗದೆ ಇದ್ದವಳು ನೀನಾದೀಯಾ ಅಂತ ಕೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದು ನನಗೆ ಮಾತ್ರ ಖುಷಿ ಇತ್ತು. ಅವರಿಗಂತೂ 1% ಪ್ರೀತಿನೂ ಇರಲಿಲ್ಲ. ಮನೆಯಲ್ಲಿ ಕೆಲಸ ಮಾಡಬೇಕು ಅಷ್ಟೆ. ನನ್ನ ಭಾರ್ಗತಿಗೆ, ನನ್ನ ಮೈದುನನಿಗೆ ಮದುವೆನೇ ಆಗಿರಲಿಲ್ಲ. ಅವಳು ನಮ್ಮನೆಯಲ್ಲಿ ಸುಮ್ಮನೆ ಕೆಲಸ ಮಾಡದೆ ಸುಮ್ಮನಿದ್ದಳು. ಅವಳು ನನಗೆ ಕೊಡುತ್ತಿದ್ದ ಹಿಂಸೆ ಅಷ್ಟಿಷ್ಟಲ್ಲ. ಮೈದುನನಿಗೆ ಆಟೋ ತೊಳೆದು ಕೊಡಬೇಕು, ಭಾರ್ಗತಿಗೆ ಮಾತ್ರ ಅವಳ ಮೇಲೆ ಪ್ರೀತಿ ಜಾಸ್ತಿ. ಯಾಕೆ ಗೊತ್ತಾ? ಅವರ ಅಣ್ಣನ ಮಗಳು. ನಾನು ಬೇರೆ ಮನೆಯಿಂದ ಬಂದವಳು. ನಾನು ಒಂದಿನ ದೇವಸ್ಥಾನಕ್ಕೆ ಹೋಗಿದ್ದೆ. ಆಗ ನನಗೆ ತುಂಬ ಸುಸ್ತಾಯಿತು. ಅಲ್ಲಿ ಪಾರ್ಕಲ್ಲಿ ಕೂತ್ಕೊಳ್ಳೋಣ ಅಂತ ಹೋದೆ. ಅಲ್ಲಿ ನೋಡಿದಾಗ ಗೊತ್ತಾಯಿತು, ನನ್ನ ಗಂಡಂಗೆ ಮೊದಲೇ ಲವರ್ ಇದ್ಲು, ಅವಳ ಜೊತೆ ಸಂಪರ್ಕ ಹೀಗೆ ಇದೆ ಅಂತ. ಹೀಗೆ ನೋಡ್ತಾ ನೋಡ್ತಾ ಅಳ್ಕೊಂಡು ನಾನು ಹಿಂದೆ ಬಂದು ನೋಡಿದೆ. ಅಲ್ಲಿ ನೋಡಿದ್ರೆ ಬಟ್ಟೆ ಶಾಪಲ್ಲಿ ಬಟ್ಟೆ ಕೊಡಿಸೋದು, ಅವಳ ಜೊತೆ ತುಂಬ ಚೆನ್ನಾಗಿದ್ರು. ನಂಗೆ ಅದನ್ನು ನೋಡಿ ತಡೆಯೋಕ್ಕಾಗದೆ ಅಮ್ಮನ ಮನೆಗೆ ಬಂದೆ. ನನ್ನ ಕಷ್ಟಗಳೆಲ್ಲ ಅಮ್ಮನ ಬಳಿ ಹೇಳಿದೆ. ಅಮ್ಮ, ಯಾರೊಂದಿಗೂ ಹೇಳಬೇಡ, ಸಂಸಾರ ಹಾಳಾಗುತ್ತದೆ, ಮಗು ಆದಮೇಲೆ ಸರಿ ಹೋಗ್ತಾನೆ ಬಿಡು ಅಂತ ಹೇಳಿದ್ರು. ಮಗು ಆದರೆ ಜವಾಬ್ದಾರಿ ಬರುತ್ತದೆ ಅಂತ ಸಹಿಸಿಕೋ ಅಂತ ಹೇಳಿದ್ರು. ಅಮ್ಮನಿಗೆ ಆ ದಿನ ತುಂಬ ಬೇಜಾರಾಗಿತ್ತು. ಮದುವೆನೇ ಬೇಡ ಅಂತ ಅಂತಿದ್ದ ಹುಡುಗಿಗೆ ನಾನೇ ಮದುವೆ ಮಾಡಿಸ್ಬಿಟ್ನಲ್ಲ, ಏನು ಮಾಡೋದು ಅಂತ ಬೇಜಾರು ಮಾಡಿಕೊಂಡು ಕೂತಿದ್ರು. ಅಪ್ಪನಿಗೆ ಹೇಳಿದ್ರು, ನಾನು 3 ಸಲ ದುಡ್ಡು ಕೊಟ್ಟಿದ್ನಲ್ಲ, ಇನ್ನು ಏನಂತೆ ಅವನದು? ಇದರ ಬಗ್ಗೆ ಚರ್ಚೆ ಮಾಡಿದ್ರು ಮನೆಯಲ್ಲಿ. ಅಣ್ಣ ಅವಳನ್ನು ಮನೆಗೆ ಕರೆದುಕೊಂಡು ಇಟ್ಟುಕೊಳ್ಳೋಣ ಅಂತ ಹೇಳಿದ್ನು. ಅದಕ್ಕೆ ಅಮ್ಮ ಬೇಡ ಅಂತ ಹೇಳಿದ್ರು. ಸಂಸಾರ ಹಾಳಾಗೋಗುತ್ತದೆ ಎಂದು ಹೇಳಿದರು. ಮನೆಗೆ ಹೋದ ತಕ್ಷಣ ನಾನು ಕೇಳಿದ ತಕ್ಷಣ ಅವನು ಎಷ್ಟು ಹೊಡೆದ ಅಂದರೆ, ಪ್ರೆಗ್ನೆಂಟ್ ಅಂತ ನೋಡ್ದೇನೆ ನನ್ನನ್ನು ತಳ್ಳಿ ಹಿಂಸೆ ಕೊಟ್ಟು ನನಗೆ ತುಂಬ ಗಾಯಗಳಾಯಿತು. ನಮ್ಮ ತಂದೆ ತಾಯಿ ಬಂದು, ನಮ್ಮ ಅಣ್ಣ ಬಂದು ನನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ದ. ಹುಷಾರಾಗಿ ಬಂದಿಯಾ ಅಂತ ಒಂದು ಮಾತು ಕೇಳದೆ ತುಂಬ ಹಿಂಸೆಯನ್ನು ಮತ್ತೆ ಶುರು ಮಾಡಿದ್ದ. ಹೊರಗೆ ಕಳಿಸಲಾರದು, ಟಿವಿ ಕೂಡ ನೋಡಬಾರ್ದು ಅಂತ ಹಿಂಸೆ ಕೊಡೋಕ್ಕೆ ಶುರು ಮಾಡ್ದ.
ಅತ್ತೆ, ಸ್ನಾನ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ನಮ್ಮತ್ತೆ ವಾರಕ್ಕೆ 1 ದಿನ ಮಾತ್ರ ನೀರು ಕಾಯಿಸುವುದು, ಸೌದೆ ಒಲೆಯಲ್ಲಿ. ದಿನ ನಾನು ಕಾಯಿಸಲ್ಲ. ನಮ್ಮನೇಲಿ ಏನು ಸೋಲಾರ್ ಇದೆಯಾ? ನಿಮ್ಮ ಮನೆಯಲ್ಲಿ ಇದ್ದರೆ ಹೋಗಿ ದಿನ ಮಾಡಿಕೊಂಡು ಬಾ. ನಾನೇನು ಬೇಡ ಅಂದಿಲ್ಲ ಅಂತ ಬೈಯುತ್ತಿದ್ದರು. ಮೈಯೆಲ್ಲ ಕಟ್ಟ. ದಿನ ರಾತ್ರಿ ಇವರು ಕುಡಿಯಲು ಶುರು ಮಾಡಿದರು. ಗಂಡು ಮಗುನೇ ಬೇಕು, ಹೆಣ್ಣು ಮಗು ಆದರೆ ನೀನು ಮನೆಗೆ ಬರಬೇಡ ಅಂತ ಮತ್ತೆ ಮತ್ತೆ ಜಗಳ ಶುರು ಮಾಡಿದ್ರು. ಇವನಿಗೆ ಮತ್ತೆ ನನ್ನ ಮೇಲೆ ಪ್ರೀತಿ ಹೊರಟು ಹೋಯ್ತು. ಎಷ್ಟು ಕಷ್ಟ ಅಂದರೆ ಆ ದಿನನ ನೆನೆಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ ಒಪ್ಪಿಗೆನೇ ಆಗುತ್ತಿರಲಿಲ್ಲ. ಸುಮ್ಮನೆ ಚಾಡಿ ಹೇಳಿ ಒಡಿಸ್ತಿದ್ಲು. ಎಷ್ಟೇ ಕೆಲಸ ಮಾಡಿದ್ರೂ ನನಗೆ ಬೈಗುಳ ಹೊಡೆತ ತಪ್ಪಲಿಲ್ಲ. ಒಂದಲ್ಲ ಒಂದು ದಿನ ನನ್ನ ಸಂಸಾರ ಸರಿ ಹೋಗುತ್ತದೆ ಅಂತ ಕಾದು ನೋಡಿದೆ. ಆಗಲಿಲ್ಲ. ಗಂಡ ಆದವನು ಪ್ರೆಗ್ನೆಂಟ್ ಆದಾಗ ಯಾವ ಆಸೆಯೂ ಈಡೇರಿಸಲಿಲ್ಲ. ಅವನ ಮನೆಯಲ್ಲಿ ಪ್ರೀತಿ ವಿಶ್ವಾಸನೂ ಇರಲಿಲ್ಲ. ವರದಕ್ಷಿಣೆಗೋಸ್ಕರ ನನ್ನನ್ನು ಮದುವೆಯಾದನು. ಆ ಮನೆಯಲ್ಲಿ ನನಗೆ ಹೊಡೆತ ಬೈಗುಳ ಬಿಟ್ಟರೆ ಬೇರೆ ಏನೂ ಸಿಕ್ಕಲಿಲ್ಲ. ಮಗು ಆಗುವ ತನಕ ಬಟ್ಟೆ ಬರೆ ಏನೂ ತಂದು ಕೊಡಲ್ಲ ಅಂತ ಹೇಳಿದ್ರು. ಎಲ್ಲ ನಿಮ್ಮ ತಂದೆ ತಾಯಿಗಳು